ಸೊ ಗೈಸ್ 99% ಏನು ಜನಗಳು ಯೂಟ್ಯೂಬ್ ಇರ್ತಾರೆ, ಕ್ರಿಯೇಟರ್ಸ್ ಇರ್ತಾರೆ, ಅವ್ರಿಗೆ ಗೊತ್ತೇ ಇರಲ್ಲ. ಅವ್ರು ಏನಂತಾರೆ, ನನ್ನ ಚಾನಲ್ ಮಾನಿಟೈಸ್ ಆಯಿತಾ, ಹಾಂ ನಾನು ಇವತ್ತು ಬಂದುಬಿಟ್ಟು ದುಡ್ಡು ಸಂಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ರಾತ್ರಿ ನಾನು ಶ್ರೀಮಂತ ಆಗಿಬಿಡ್ತೀನಿ ಅಂತ ಯೋಚನೆ ಒಂದು ಅವ್ರಿಗೆ, ಯೂಟ್ಯೂಬರ್ಸ್ಗೆ. ಮಾನಿಟೈಸೇಷನ್ ಹಿಂದೆ ಬಿದ್ದಿರ್ತೀರ. ಆ್ಯಂಡ್ ಮಾನಿಟೈಸೇಷನ್ ಆಗೋದು, ಯೂಟ್ಯೂಬಿಂದ ದುಡ್ಡು ಸಂಪಾದನೆ ಮಾಡೋದು, ಇದು ಎರಡು ಒಂದೇ ಅಲ್ಲ, ಇದು ಎರಡು ಬೇರೆ ಬೇರೆ. ಆ್ಯಂಡ್ ಒಂದಂತೂ ಸೇಮ್ ಇಲ್ಲರು, ಮಾನಿಟೈಸೇಷನ್ ಆದ್ರೇ ಅಲ್ವಾ ದುಡ್ಡು ಸಂಪಾದನೆ ಮಾಡೋಕ್ಕಾಗೋದು ಯೂಟ್ಯೂಬಿಂದ. ಬಟ್ ತುಂಬ ಜನ ಬಂದುಬಿಟ್ಟು ಮಾನಿಟೈಸೇಷನ್ ಹಿಂದೆ ಬಿದ್ದಿರ್ತೀರ. ಮಾನಿಟೈಸೇಷನ್ ಆದಮೇಲೆ ದುಡ್ಡು ಸಂಪಾದನೆ ಮಾಡ್ಬೋದು. ಯಾವಾಗ, ಯಾವ ಕಂಡೀಷನಲ್ಲಿ ಮಾನಿಟೈಸೇಷನ್ ಆದಮೇಲೆ. ಗಾಯ್ಸ್, ಇನ್ನೊಂದು ನಮ್ಮದು ಮಾನಿಟೈಸ್ ಆದಮೇಲೆ ಬಂದುಬಿಟ್ಟು ನಾವು ಮೇಯ್ನಾಗಿ ಮಾಡಬೇಕಾಗಿರೋದು ಏನು ಕೆಲಸ, ಮಾನಿಟೈಸೇಷನ್ ಆಗಿದ್ದು ದುಡ್ಡು ಬಂದುಬಿಡುತ್ತಾ? ಇಲ್ಲ. ನಾವು ನಮ್ಮದು ಅರ್ನ್ದು ಸೆಕ್ಷನ್ ಏನಿದೆ YT ಸ್ಟುಡಿಯೋದಲ್ಲಿ ನಾವು ಎಲ್ಲನೂ ಆನ್ ಮಾಡಬೇಕು. ಮಾನಿಟೈಸೇಷನ್ ಏನಿದೆ ಎಲ್ಲ ವೀಡಿಯೋಸ್ಗೂ ಆನ್ ಮಾಡಬೇಕು. ನಿಮ್ಮದು ಬಂದುಬಿಟ್ಟು $100 ಕಂಪ್ಲೀಟ್ ಆಗುತ್ತೆ, ನಿಮ್ಮ ಆ್ಯಡ್ಸೆನ್ಸಲ್ಲಿ ಬಂದುಬಿಟ್ಟು ದುಡ್ಡು ಸೇರುತ್ತೆ. ಆವಾಗ ಬಂದುಬಿಟ್ಟು ನಿಮ್ಗೆ ಏನಾಗುತ್ತೆ, ಆಗ ಎವ್ರಿ ಮಂತ್ ಬಂದುಬಿಟ್ಟು 24 ಇಲ್ಲ 23, 4, 5, 6 ಈ ಡೇಟ್ ಒಳಗಡೆ ನಿಮಗೆ ಬಂದುಬಿಟ್ಟು ದುಡ್ಡು ಸಿಕ್ಬಿಡುತ್ತೆ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ಡಿಟೇಲಾಗಿ ನಿಮಗೆ ಹೇಳ್ಕೊಡ್ತೀನಿ. ಮಾನಿಟೈಸೇಷನ್ ಆದ್ರೂ ಕೆಲವೊಬ್ರದ್ದು ದುಡ್ಡು ಬಂದುಬಿಟ್ಟು ಬರಲ್ಲ ಬ್ಯಾಂಕಿಗೆ, ಓಕೆನಾ? ಸೊ ಏನು ರೀಸನಿಂದ ಸೊ ಮಾನಿಟೈಸೇಷನ್ ಆದ್ರೂ ದುಡ್ಡು ಸಂಪಾದನೆ ಮಾಡ್ಬೋದಾ ಅಂದ್ಕೊಳ್ಳಿ. ಈಗ ಕೆಲವೊಬ್ರದ್ದು ಬಂದುಬಿಟ್ಟು ಬೇಗ ಆಗಿಬಿಡುತ್ತೆ, ದುಡ್ಡು ಬಂದುಬಿಟ್ಟು ಬೇಗ $100 ಆಗಿಬಿಡುತ್ತೆ, ಅವ್ರಿಗೆ ತಿಂಗಳು ಬರುತ್ತೆ. ಕೆಲವೊಬ್ರದ್ದು 1-2 ಮಂತಲ್ಲಿ ಅವ್ರದ್ದು ಪೇಮೆಂಟ್, ಯೂಟ್ಯೂಬ್ ಪೇಮೆಂಟ್ ಏನಿದೆ 1-2 ತಿಂಗಳಲ್ಲಿ ಬಂದುಬಿಡುತ್ತೆ. ಬಟ್ ಕೆಲವೊಬ್ರದ್ದು ವರ್ಷ ಆದ್ರೂ ಯೂಟ್ಯೂಬ್ ಪೇಮೆಂಟ್ ಬಂದಿರಲ್ಲ. ಸೊ ಏನು ರೀಸನು, ಸೊ ಎಲ್ಲನೂ ಬಂದುಬಿಟ್ಟು ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ, ಸ್ಟೆಪ್ ಬೈ ಸ್ಟೆಪ್ ನೋಡಿ, ಆಗಲೇ ನಿಮಗೆ ಗೊತ್ತಾಗೋದು. ಒಂದು ಬಂದುಬಿಟ್ಟು ಏನು ಮಿತ್ತಿದೆ ನಿಮ್ಮ ಮೈಂಡಲ್ಲಿ, ಅದು ಬಂದುಬಿಟ್ಟು ಕ್ಲಿಯರ್ ಆಗುತ್ತೆ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನನ್ನ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ. ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ ಗೈಸ್? ಸೊ ಬನ್ನಿ ಗೈಸ್, ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಈಗ ಅಂದ್ಕೊಳ್ಳಿ, ಈಗ ತುಂಬ ಜನ ಬಂದುಬಿಟ್ಟು ಯಾವುದು ಹಿಂದೆ ಬಿದ್ದಿರ್ತೀರ, ಹೆಂಗಾದರೂ ಆಗಿಬಿಟ್ಟು ನಂದು 1000 ಸಬ್ಸ್ಕ್ರೈಬರ್ಸ್ ಆಗಿಬಿಡಲಿ, ಆ್ಯಂಡ್ ಹೆಂಗಾದರೂ ಆಗಿಬಿಟ್ಟು ನಂದು 4000 ವಾಚ್ ಟೈಮ್ ಅವರ್ ಇದೆ ಅದು ಕಂಪ್ಲೀಟ್ ಆಗಿಬಿಡಲಿ ಅಂತ. ಲಾಂಗ್ ವೀಡಿಯೋ ಕ್ರಿಯೇಟರ್ಸ್ ಯಾರೆಲ್ಲ ಇದ್ದೀರಾ ಅವ್ರು ಯೋಚನೆ ಮಾಡ್ತೀರಾ. ಶಾರ್ಟ್ ವೀಡಿಯೋ ಕ್ರಿಯೇಟರ್ಸ್ ಹೆಂಗಾದರೂ ಆಗಿಬಿಟ್ಟು ನಂದು 1000 ಸಬ್ಸ್ಕ್ರೈಬರ್ಸ್ ಪ್ಲಸ್ 10 ಮಿಲಿಯನ್ ವ್ಯೂ ಕಂಪ್ಲೀಟ್ ಆದರೆ ಸಾಕಪ್ಪ, ನನ್ನ ಚಾನೆಲ್ ಮಾನಿಟೈಸೇಷನ್ ಆಗಿಬಿಡುತ್ತೆ ಅಂತ ಯೋಚನೆ ಮಾಡ್ತೀರಾ. ಬಟ್ ಇಲ್ಲಿ ಏನಂದರೆ, ನಿಮ್ಮ ಚಾನೆಲ್ ಬರೀ ಮಾನಿಟೈಸೇಷನ್ ಆಗಿಬಿಟ್ರೇ ನಿಮಗೆ ದುಡ್ಡು ಬಂದುಬಿಟ್ಟು ಸಿಕ್ಬಿಡುತ್ತಾ? ನಿಮ್ಮ ಬ್ಯಾಂಕಲ್ಲಿ ಬಂದುಬಿಟ್ಟು ನಿಮ್ಗೆ ದುಡ್ಡು ಬಂದುಬಿಡುತ್ತಾ? ಇಲ್ಲ. ಇಲ್ಲಿ ಮಾನಿಟೈಸೇಷನ್ ಅಲ್ಲದೇನು, ನೀವು ಮಾನಿಟೈಸೇಷನ್ ಮಾಡಾದ್ಮೇಲೇನು ನಿಮ್ಮ ಚಾನಲಲ್ಲಿ ವ್ಯೂಸ್ ಬರಬೇಕು, ಓಕೆನಾ? ಚೆನ್ನಾಗಿ ವ್ಯೂಸ್ ಬಂದ್ರೇ ಆ ಕಂಡೀಷನಲ್ಲಿ ನಿಮ್ಗೆ ಏನಾಗುತ್ತೆ, ದುಡ್ಡು ಸಿಗುತ್ತೆ. ಆಗ ನೀವೇನು ಮಾಡ್ಬೋದು, ನಿಮ್ಮ ಬ್ಯಾಂಕಲ್ಲಿ ಅದು ಟ್ರಾನ್ಸ್ಫರ್ ಆಗುತ್ತೆ. ಸೊ ಯಾವ ಕಂಡೀಷನಲ್ಲಿ, ಯಾವ ಥರ ನಿಮಗೀಗ ಚಾನಲ್ ಮಾನಿಟೈಸೇಷನ್ ಆಯಿತು ಅಂತ ಅಂದ್ಕೊಳ್ಳಿ, ಓಕೆನಾ? ಚಾನಲ್ ಮಾನಿಟೈಸೇಷನ್ ಆದಮೇಲೆ ಅಲ್ಲಿ ನೀವು ಚಾನಲ್ ಮಾನಿಟೈಸೇಷನ್ ಮಾಡಬೇಕಿದ್ರೇ ಆ್ಯಡ್ಸೆನ್ಸ್ ಅಕೌಂಟ್ ಮಾಡೋಕ್ಕೆ ಕೇಳುತ್ತೆ ಯೂಟ್ಯೂಬು. ಸೊ ಆ್ಯಡ್ಸೆನ್ಸ್ ಅಕೌಂಟ್ ಅಂದ್ರೇ ಏನಂತ ಗೊತ್ತಿರಲ್ಲ ತುಂಬ ಜನಕ್ಕೆ. ಸೊ ಆ್ಯಡ್ಸೆನ್ಸ್ ಅಕೌಂಟು ನಾವು ಬೇರೆ ವಿದೇಶದಲ್ಲಿ ಎಲ್ಲ ನಮಗೆ ದುಡ್ಡು ಟ್ರಾನ್ಸ್ಫರ್ ಆಗಬೇಕಂದ್ರೆ ಆ್ಯಡ್ಸೆನ್ಸ್ ಅಕೌಂಟ್ ಇರಲೇಬೇಕು ಎಲ್ಲರ ಹತ್ರನೂ. ಸೊ ಇದು ಯೂಟ್ಯೂಬ್ನು ಕೇಳುತ್ತೆ, ನಮ್ಮ ಚಾನಲ್ ಮಾನಿಟೈಸೇಷನ್ ಮಾಡಬೇಕಿದ್ರೆ ಆ್ಯಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿ, ಬೈ ಚಾನ್ಸ್ ಇದ್ದರೆ ಅದನ್ನೇ ಲಿಂಕ್ ಮಾಡಿ ಅಂತ ಕೇಳುತ್ತೆ. ನಾವು ಆಗ ಆ್ಯಡ್ಸೆನ್ಸ್ ಅಕೌಂಟ್ ಎಲ್ಲ ನಾವು ಕ್ರಿಯೇಟ್ ಮಾಡ್ತೀವಿ, ಮಾನಿಟೈಸೇಷನ್ ಮಾಡ್ತೀವಿ, ಮಾನಿಟೈಸೇಷನ್ ಎಲ್ಲ ಆಗುತ್ತೆ. ಈಗ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ಗೆ ನಮಗೆ ಈಗ ತುಂಬ ಜನದ್ದು ಬಂದುಬಿಟ್ಟು ಎಲ್ಲ ತಿಂಗಳಲ್ಲೂ ಬಂದುಬಿಟ್ಟು ಅವ್ರಿಗೆ $100 ಆಗಿಬಿಡಲ್ಲ, ಓಕೆನಾ? ಈಗ ಸ್ಟಾರ್ಟಿಂಗಲ್ಲಿ ನಿಮ್ಮದು ವ್ಯೂಸ್ ಏನಾದರೂ 20K ಏನಾದರೂ ವ್ಯೂಸ್ ಬರ್ತಾಯಿದ್ರೆ ಅಲ್ಲಿ ಅಂದ್ಕೊಳ್ಳಿ 20K ಅಂದರೆ $5 ಆಗುತ್ತೆ, ಓಕೆನಾ? $5 ಆದಾಗ ಅದೇನಾಗುತ್ತೆ, ಡೈರೆಕ್ಟ್ ನಿಮಗೆ ಯೂಟ್ಯೂಬ್ ಬಂದುಬಿಟ್ಟು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಬಿಡುತ್ತಾ? ಇಲ್ಲ. ಡೈರೆಕ್ಟ್ ಬಂದುಬಿಟ್ಟು ಯೂಟ್ಯೂಬ್ ಬಂದು ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲ್ಲ. ಆ $5 ಏನಿತ್ತು ಅದು 10ನೇ ತಾರೀಕು, ಎಲ್ಲ ಇದು ಸ್ಟಾರ್ಟಿಂಗ್ 10ನೇ ತಾರೀಕು. ಈಗ ನೀವು ಜಾನ್ವರಿಯಲ್ಲಿ ಅರ್ನಿಂಗ್ ಮಾಡಿದ್ದೀರಾ, ಟೋಟಲಿ $5 ಆಗಿದೆ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ಗೆ. ಆ $5 ನೆಕ್ಸ್ಟ್ ಮಂತು ಫೆಬ್ರವರಿಯಲ್ಲಿ 10ನೇ ತಾರೀಕಿಗೆ ಬಂದುಬಿಟ್ಟು ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟ್ಗೆ ಯೂಟ್ಯೂಬ್ ಏನಿದೆ ಅದು ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟು, ಆ್ಯಡ್ಸೆನ್ಸ್ ಕ್ರಿಯೇಟ್ ಮಾಡಿರ್ತೀರಲ್ವ, ಆ ಅಕೌಂಟ್ಗೆ ಬಂದುಬಿಟ್ಟು ಕಳಿಸುತ್ತೆ. ಆಗ ಆ $5 ಬಂದುಬಿಟ್ಟು ಆ್ಯಡ್ಸೆನ್ಸ್ ಅಕೌಂಟಲ್ಲಿ ಹಾಗೆ ಹೋಲ್ಡ್ ಇರುತ್ತೆ. ಅದು ನಿಮಗೆ ಯಾವಾಗ ಕಳಿಸುತ್ತೆ, ಆ್ಯಡ್ಸೆನ್ಸು $100 ಕಂಪ್ಲೀಟ್ ಆದಮೇಲೆ ನಿಮ್ಮದು ಅಮೌಂಟ್ ಏನಿದೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಅಲ್ಲಿವರೆಗೂ ಏನು ಮಾಡಿಟ್ಟಿರುತ್ತೆ, ಆ್ಯಡ್ಸೆನ್ಸ್ ಅಕೌಂಟ್ ಬಂದುಬಿಟ್ಟು ಹೋಲ್ಡ್ ಮಾಡಿರುತ್ತೆ. ಅದೊಂದು ನಿಯಮ ಆ್ಯಡ್ಸೆನ್ಸ್ ಅಕೌಂಟ್ದು. $100 ಆಗದಲ್ಲೇ ಯಾರ ಬ್ಯಾಂಕಿಗೂ ಏನು ದುಡ್ಡಿದೆ ಅದು ಟ್ರಾನ್ಸ್ಫರ್ ಮಾಡೋಂಗಿಲ್ಲ. $100 ಆದಮೇಲೆ ದುಡ್ಡು ಟ್ರಾನ್ಸ್ಫರ್ ಮಾಡಬೇಕಂತ, ಓಕೆನಾ?
ಸೊ ತುಂಬ ಜನದ್ದು ಬಂದುಬಿಟ್ಟು ಲೈಕ್ ಅನ್ಕೊಳ್ಳಿ ಈಗ 20K ಆಯಿತು, ನಿಮ್ಮದು $5 ಆಯಿತು, ಅದು ಆ್ಯಡ್ಸೆನ್ಸಲ್ಲಿ ಇದೆ. ನೆಕ್ಸ್ಟ್ ಮಂತ್ ಏನಾಗುತ್ತೆ, ನಿಮ್ಮದು 150K ವ್ಯೂಸ್ ಬಂತು, ಅದರಲ್ಲಿಂದ ಎಷ್ಟು $120 ಇಟ್ಕೊಳ್ಳಿ. ಸೊ ಆ $20 ಮತ್ತೆ ಏನಾಗುತ್ತೆ ಆ್ಯಡ್ಸೆನ್ಸಲ್ಲೇ ಹೋಗುತ್ತೆ. ನಿಮ್ಮದು ಎವ್ರಿ 10ನೇ ತಾರೀಕಿಗೆ ಬಂದುಬಿಟ್ಟು ನಿಮ್ಮದು ಆ್ಯಡ್ಸೆನ್ಸಲ್ಲಿ ಹೋಗ್ಬಿಟ್ಟು ಅದು ಏನು ಜೋಡಿಸ್ತಾ ಹೋಗುತ್ತೆ ಆ್ಯಡ್ಸೆನ್ಸು ನಿಮ್ಮ ದುಡ್ಡು. ಸೊ ಎಷ್ಟಾಯಿತು ಟೋಟಲಿ? ಸೊ $5 ಲಾಸ್ಟ್ ಮಂತಲ್ಲಿ, ಈ ಮಂತಲ್ಲಿ $20, ಟೋಟಲಿ $25 ಆಯಿತು. ಸೊ ನಿಮಗೆ ಇಲ್ಲಿ ಮೇಯ್ನಾಗಿ ಫೋಕಸ್ ಮಾಡಬೇಕಾಗಿರೋದು ಯಾವುದ್ರ ಮೇಲೆ? ನಿಮ್ಮ ಕಂಟೆಂಟ್ ಮೇಲೆ, ನೀವು ಮಾಡ್ತಿರಲ್ಲ ವೀಡಿಯೋಸ್ ಅದ್ರ ಮೇಲೆ. ನಿಮಗೆ ಯಾವ ಥರ ವ್ಯೂಸ್ ಬರುತ್ತೆ ಅದ್ರ ಮೇಲೆ ನೀವು ಫೋಕಸ್ ಮಾಡಬೇಕು. ವ್ಯೂಸಲ್ಲಿ ನೀವು ವ್ಯೂಸ್ ಯಾವ ಥರ ತೊಗೊಬರ್ಬೇಕು, ವ್ಯೂಸ್ ಯಾವ ಥರ ಗೇನ್ ಮಾಡಬೇಕು, ಅದ್ರ ಮೇಲೆ ಫೋಕಸ್ ಮಾಡಬೇಕು. ಅದಲ್ಲದೆ ಬರೀ ಮಾನಿಟೈಸೇಷನ್ ಹಿಂದೆ ಬೀಳೋದಲ್ಲ, 1000 ಸಬ್ಸ್ಕ್ರೈಬರ್ಸ್ ಹೆಂಗಪ್ಪ ಮಾಡೋದು, ವಾಚ್ ಟೈಮ್ ಹೆಂಗಪ್ಪ ಕಂಪ್ಲೀಟ್ ಮಾಡೋದಂತ. ನಿಮ್ಮದು ವ್ಯೂಸ್ ಏನಾದರೂ ಬಂದರೆ ಆಟೋಮೆಟಿಕ್ ಆಗಿ ನಿಮ್ಮದು ವಾಚ್ ಟೈಮು ಪ್ಲಸ್ ನಿಮ್ಮದು ಸಬ್ಸ್ಕ್ರೈಬರ್ಸ್ ಏನಿದೆ ಅದು ತಾನಾಗೆ ಕಂಪ್ಲೀಟ್ ಆಗಿಬಿಡುತ್ತೆ. ಓಕೆನಾ? ತುಂಬ ಜನದ್ದು ಬಂದುಬಿಟ್ಟು ಇದೇ ಮಿತ್ತಿರುತ್ತೆ, ಅದರಿಂದನೇ ಬಿದ್ದಿರ್ತೀರ. ಓಕೆನಾ? 4000 ವಾಚ್ ಟೈಮ್ ಹೆಂಗೆ ಕಂಪ್ಲೀಟ್ ಮಾಡೋದು, ಅದಲ್ಲದೆ ಬಂದುಬಿಟ್ಟು ಇನ್ನು ಏನು ಸಬ್ಸ್ಕ್ರೈಬರ್ಸು ಮತ್ತು 10 ಮಿಲಿಯನ್ ವ್ಯೂಸು ಇದೆಲ್ಲ ಹೆಂಗೆ ಕಂಪ್ಲೀಟ್ ಮಾಡೋದಂತ. ಬಟ್ ನಿಮಗೆ ಅದ್ರ ಮೇಲೆ ಫೋಕಸ್ ಮಾಡೋದನ್ನು ಬಿಟ್ಟು ಈಗ ನಾನು ಹೇಳಿದ್ನಲ್ಲ, ನಿಮ್ಮ ಕಂಟೆಂಟ್ನ ಇಂಪ್ರೂವ್ ಮಾಡಿ, ನಿಮ್ಮದು ಸ್ಕಿಲ್ ಏನಿದೆ ಅದನ್ನು ಇಂಪ್ರೂವ್ ಮಾಡಿ, ಅದನ್ನು ಇಂಪ್ರೂವ್ ಮಾಡಾದಮೇಲೆ ತಾನಾಗೆ ವ್ಯೂಸ್ ಬರುತ್ತೆ. ಅದಾದಮೇಲೆ ತಾನಾಗೆ ನಿಮ್ಮದು ಚಾನೆಲ್ ಮಾನಿಟೈಸೇಷನ್ನು ಕೂಡ ಆಗುತ್ತೆ. ಆಮೇಲೆ ನೀವು ಜಾಸ್ತಿ ವ್ಯೂಸ್ ಬಂದರೆ ಆಗ ನಿಮಗೆ ಜಾಸ್ತಿ ಡಾಲರ್ಸ್ನು ಬಂದುಬಿಟ್ಟು ಸೇರ್ತಾ ಹೋಗುತ್ತೆ. ಆಗ ನಿಮಗೆ 1 ತಿಂಗಳು 2 ತಿಂಗಳು ಒಳಗಡೆ ನಿಮಗೆ ಪೇಮೆಂಟ್ ಬಂದುಬಿಡುತ್ತೆ. ಸೊ ತುಂಬ ಜನ ಬಂದುಬಿಟ್ಟು ಚಾನೆಲ್ ಮಾನಿಟೈಸೇಷನ್ ಮಾಡಿನೂ ಬಂದುಬಿಟ್ಟು ಅವ್ರಿಗೆ ಡಾಲರ್ಸ್ ಆಗ್ತಿದೆ ಕಮ್ಮಿ 5, 10, 15 ಈ ಥರ ಆಗ್ತಿದೆ. ಹಾಗಾಗಿ ಅವರು ಏನಾಗ್ತಿಲ್ಲ, ಅವ್ರಿಗೆ ತಿಂಗಳು ಪೇಮೆಂಟ್ನೂ ತಗೊಳಕ್ಕಾಗ್ತಿಲ್ಲ. ಆ್ಯಂಡ್ ಅದ್ರ ಜೊತೆಗೆ ಅವ್ರದ್ದು ತುಂಬ ಡಿಲೇ ಆಗಿಬಿಡುತ್ತೆ ಅವ್ರದ್ದು ಪೇಮೆಂಟ್ ಬರೋಕ್ಕೆ. ಅಂದ್ಕೊಳ್ಳಿ 6 ಮಂತ್, ಒಬ್ಬೊಬ್ರದ್ದು ಪೇಮೆಂಟ್ ಬರೋಕ್ಕೆ 6 ಮಂತ್ ಆಗಿಬಿಡುತ್ತೆ, ಇನ್ನೊಬ್ರದ್ದು 1 ವರ್ಷನೇ ಆಗಿಬಿಡುತ್ತೆ. ಓಕೆನಾ? ಸೊ ನಿಮಗೆ ನಿಮ್ಮ ಪೇಮೆಂಟು ಮಂತ್ಲಿ ಬರಬೇಕು. ಇಲ್ಲ 1 ತಿಂಗಳು ಬಿಟ್ಟು 1 ತಿಂಗಳು ಬರೋದಾದ್ರೂ ನಿಮ್ಗೆ ಏನು ಮಾಡಬೇಕು, ನಿಮ್ಮ ಕಂಟೆಂಟ್ ಮೇಲೆ ಫೋಕಸ್ ಮಾಡಬೇಕು. ಓಕೆನಾ? ನೀವು ಯಾವ ಥರ ವೀಡಿಯೋ ಮಾಡಬೇಕು, ಯಾವ ಥರ ಆಡಿಯನ್ನ ಇಂಪ್ರೆಸ್ ಮಾಡೋದು, ಯಾವ ಥರ ಆಡಿಯನ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು, ಏನು ಇದನ್ನೆಲ್ಲ ನೀವು ಕಲ್ತ್ಕೊಂಡು ನೀವು ವೀಡಿಯೋಸ್ ಮಾಡಿದ್ರೆ ತಾನಾಗೆ ನಿಮಗೆ ವಿಡಿಯೋಗೆ ವ್ಯೂಸ್ ಬರುತ್ತೆ. ವ್ಯೂಸ್ ಬಂದಾಗ ಏನಾಗುತ್ತೆ, ನಿಮ್ಮ ಚಾನೆಲ್ ಮಾನಿಟೈಸೇಷನ್ ಆಗಿಲ್ಲ ಅಂದರೂ ಕೂಡ ಮಾನಿಟೈಸೇಷನ್ ಆಗಿಬಿಡುತ್ತೆ. ಅದ್ರ ಜೊತೆಗೆ ನಿಮ್ಮದು ಡಾಲರ್ಸ್ನೂ ಕೂಡ ಅಷ್ಟೇ ಜಾಸ್ತಿ ಆಗುತ್ತೆ. ಆ್ಯಂಡ್ ಈಗ ಒಂದು ವೀಡಿಯೋ ಇದೆ ಅಂದ್ಕೊಳ್ಳಿ. ಓಕೆನಾ? ಒಂದು ವೀಡಿಯೋ ಇದ್ದರೆ ಅಂದ್ಕೊಳ್ಳಿ, ಅದರಲ್ಲಿ ನಿಮಗೆ ಅರ್ನಿಂಗ್ ಆಯಿತು ಒಂದು $20. ಬಟ್ ಇಲ್ಲಿ ಒಂದು ಕಂಡೀಷನ್ ಇದೆ ಯೂಟ್ಯೂಬ್ದು, $20 ನಿಮಗೆ ಯೂಟ್ಯೂಬ್ ಕೊಟ್ಬಿಡಲ್ಲ. ಅಲ್ಲಿ ಒಂದು ಕಂಡೀಷನ್ ಏನಂದರೆ, ಲಾಂಗ್ ಫಾರ್ಮಾಟ್ ವೀಡಿಯೋ ಆದರೆ 45% ಏನಿದೆ ಅದು ಯೂಟ್ಯೂಬ್ ಇಟ್ಕೊಳ್ಳುತ್ತೆ, 55% ಏನಿದೆ ಕ್ರಿಯೇಟರ್ಸ್ಗೆ ಕೊಡ್ತಾರೆ. ಓಕೆನಾ? ಅದೇ ಶಾರ್ಟ್ ವಿಡಿಯೋದು ನಾವು ಮಾತಾಡೋದಾದರೆ 55% ಏನಿದೆ ಅದು ಯೂಟ್ಯೂಬ್ ಇಟ್ಕೊಳ್ಳುತ್ತೆ, 45% ಕ್ರಿಯೇಟರ್ಸ್ಗೆ ಕೊಡುತ್ತೆ. ಸೊ 2 ಕಂಡೀಷನಲ್ಲೂ ರೂಲ್ಸ್ ಇದೆ. ಸೊ ಜಾಸ್ತಿ ಅರ್ನಿಂಗ್ ಆಗೋದು ಯಾವುದರಲ್ಲಿ, ಕಮ್ಮಿ ವ್ಯೂಸ್ ಬಂದ್ರೂ ಜಾಸ್ತಿ ಅರ್ನಿಂಗ್ ಆಗೋದಂದರೆ ಲಾಂಗ್ ಫಾರ್ಮ್ಯಾಟ್ ವೀಡಿಯೋದಲ್ಲಿ. ಶಾರ್ಟಲ್ಲಿ ಬಂದುಬಿಟ್ಟು ಕಮ್ಮಿನೇ ಆಗೋದು. ಸೊ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬರಬೇಕು, ಜಾಸ್ತಿ ನಮಗೆ ಅರ್ನಿಂಗ್ ಆಗಬೇಕಂದ್ರೆ. ಓಕೆನಾ? ಸೊ ಇದು ಮೇಯ್ನಾಗಿ ನೀವು ಫೋಕಸ್ ಮಾಡಿ. ಯಾಕೆ ಮಾನಿಟೈಸೇಷನ್ ಆದ್ರೂ ನಿಮಗೆ ದುಡ್ಡು ಸಿಗ್ತಿಲ್ಲ, ತುಂಬ ಡಿಲೇ ಆಗ್ತಿದೆ ಅಂದರೆ ಇದೇ ರೀಸನು. ನಿಮ್ಮದು ವ್ಯೂಸ್ ಬರಲ್ಲ, ಪ್ಲಸ್ ಅದರ ಜೊತೆಗೆ ನಿಮ್ಮದು ಡಾಲರ್ಸ್ನೂ ಕೂಡ ಸೇರ್ತಾ ಇರಲ್ಲ. ಆ್ಯಂಡ್ ತುಂಬ ಜನ ಬಂದುಬಿಟ್ಟು ಈ ದುಡ್ಡು ಕೊಟ್ಟು ಎಲ್ಲ ಮಾನಿಟೈಸೇಷನ್ ಮಾಡ್ತಿರಲ್ಲ. ಸೊ ಅದು ಏನು ಪ್ರಯೋಜನಕ್ಕೆ ಬರಲ್ಲ. ಈ ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ಸ್ನ ತಗೊಳ್ಳೋದು, ಈ ದುಡ್ಡು ಕೊಟ್ಟು ಮಾನಿಟೈಸೇಷನ್ ಮಾಡ್ಕೊಳ್ಳೋದು, ದುಡ್ಡು ಕೊಟ್ಟು ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ಳೋದು, ಇದೆಲ್ಲ ಏನು ಪ್ರಯೋಜನಕ್ಕೆ ಬರಲ್ಲ. ನೀವು ಏನು ಮಾಡಬೇಕು, ನಿಮ್ಮ ಕಂಟೆಂಟ್ ಮೇಲೆ ಫೋಕಸ್ ಮಾಡಬೇಕು. ನೀವು ದುಡ್ಡು ಕೊಟ್ಟು ಮಾನಿಟೈಸೇಷನ್ ಮಾಡ್ಕೊತೀರಾ, ಓಕೆನಾ? ಬಟ್ ಇಲ್ಲಿ ನೀವು ಅರ್ನಿಂಗ್ ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕಂದ್ರೆ ಮೇಯ್ನಾಗಿ ನಿಮ್ಮದು ವ್ಯೂಸ್ ಬರಬೇಕಲ್ಲ. ಸೊ ಈಗಿಂದನೇ ನಿಮಗೆ ನೀವಾಗೇ ಓನ್ ಕಂಟೆಂಟ್ ಮಾಡಿ ಈಗಿಂದನೇ ನಿಮಗೆ ವ್ಯೂಸ್ ಬರ್ತಾ ಸ್ಟಾರ್ಟ್ ಆದರೆ ಆಮೇಲೆ ನಿಮಗೆ ಮಾನಿಟೈಸೇಷನ್ ಮಾಡಿ ಆಮೇಲೆ ನೀವು ವೀಡಿಯೋಸ್ ಹಾಕಿದರೆ ನಿಮಗೆ ದುಡ್ಡು ಸೇರ್ಬೋದು. ಓಕೆನಾ? ನೀವು ಸಡನ್ಲಿ ನಿಮ್ಮ ವಾಚ್ ಟೈಮು ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಮಾಡಿಕೊಂಡು ದುಡ್ಡು ಕೊಟ್ಟು ಎಲ್ಲ ತಗೊಂಡು ಆಮೇಲೆ ನೀವು ವೀಡಿಯೋಸ್ ಮಾಡಿದರೆ ನಿಮ್ಮ ವೀಡಿಯೋಗೆ ವ್ಯೂಸ್ ಬರುತ್ತಾ? ವ್ಯೂಸ್ ಬರಲ್ಲ. ಯಾವುದೇ ಕಾರಣಕ್ಕೂ ವ್ಯೂಸ್ ಬರಲ್ಲ. ನೀವು ಝೀರೋ ಅಲ್ಲೇ ಇರಬೇಕು, ನಿಮ್ಮ ಅರ್ನಿಂಗ್ನೂ ಆಗಲ್ಲ, 1 ವರ್ಷ ಆದರೂ ನಿಮ್ಮ ಪೇಮೆಂಟ್ನೂ ಸಮೇತ ಬರಲ್ಲ. ಸೊ ಮಾನಿಟೈಸೇಷನ್ ಹಿಂದೆ ಬೀಳೋದು ನಿಲ್ಲಿಸ್ಬಿಟ್ಟು ನಿಮ್ಮ ಕಂಟೆಂಟ್ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡಿ. ಆಗ ತಾನಾಗೆ ಬಂದುಬಿಟ್ಟು ನಿಮಗೆ ಏನಾಗುತ್ತೆ, ವ್ಯೂಸು ಜಾಸ್ತಿ ಆಗುತ್ತೆ, ನಿಮ್ಮ ವಾಚ್ ಟೈಮು ಕಂಪ್ಲೀಟ್ ಆಗುತ್ತೆ, ಪ್ಲಸ್ ಮಾನಿಟೈಸೇಷನ್ನು ಆಗುತ್ತೆ, ಆ್ಯಂಡ್ ಅರ್ನಿಂಗ್ನೂ ಕೂಡ ಚೆನ್ನಾಗೇ ಆಗುತ್ತೆ. ಇದೊಂದು ಮಿತ್ ಏನಿದೆ ಅದನ್ನು ತೆಗ್ದು ಹಾಕ್ಬಿಡಿ. ಮಾನಿಟೈಸೇಷನ್
ಮಾನಿಟೈಸೇಷನ್ ಆದರೆ ನಾವು ಶ್ರೀಮಂತರಾಗ್ಬಿಡ್ತೀವಿ, ನಾವು ಜಾಸ್ತಿ ದುಡ್ಡು ಸಂಪಾದನೆ ಮಾಡಿಬಿಡ್ಬೋದು ಅಂತ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ಅಂತೂ ನಿಮಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ಸ್ ಏನಾದರೂ ಇದ್ದರೆ ನಾವು ಕಾಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್? ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.